ಫೇಕ್ ವಿದ್ಯುತ್ ಬಿಲ್ ಕಲೆಕ್ಟರ್ಗೆ ಗೂಸ. ಹೆಸ್ಕಾಂ ಬಿಲ್ ಕಲೆಕ್ಟರ್ ಎಂದು ಸುಳ್ಳು ಹೇಳಿ ಹಣ ವಸೂಲಿಗೆ ಇಳಿದಿದ್ದ ಆಸಾಮಿ. ಹೆಸ್ಕಾಂ ಸಿಬ್ಬಂದಿ ಹಾಕಿಕೊಳ್ಳುವ ಸಮವಸ್ತ್ರ ಹಾಕಿಕೊಂಡು ಬಂದು ನಾನು ಹೆಸ್ಕಾಂ ಬಿಲ್ ಕಲೆಕ್ಟರ್ ಎಂದು ಹೇಳಿಕೊಂಡು ಮನೆ ಮನೆಗೆ ಹೋಗಿ ಹಣ ವಸೂಲಿ ಮಾಡುತ್ತಿದ್ದವನಿಗೆ ಹುಬ್ಬಳ್ಳಿಯ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಅಲ್ಲಿಂದ ಮರೆಪ್ಪನ ಮನೆಗೆ ಹೋದಿ, ಅಲ್ಲಿಂದ ಸೀದ್ ನಮ್ಮ ಮನೆಗೆ ಬಂದು ಗೇಟಿನಿಂದ ಬಂದು ನಿಂತಿ. ಏನಂದ್ರೆ ಅವರು ಬಂದು ಕರೆಂಟ್ ಬಿಲ್ ತಂಬಿರೇನೆ ಹುಚ್ಚಿ ಕೊಡ್ತೀನಿ ಮುಂದೆ ಏನ್ರಿ ತಿಂತಿ ಗೊತ್ತಾಗತ್ತೆ ನಿಮ್ಗೆ. ನಿಮ್ಮ ಮನೆಗೆ ರೊಕ್ಕ ಮನೆಗೆ ಹೆಣ್ಮಕ್ಳು ಒಳಗ ನಿಮ್ಮ ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ? ಕೆಬಿ ಸಿಬ್ಬಂದಿ ಅಂತ ಹೇಳಿಕೊಂಡು ಆನಂದನಗರ ಸುತ್ತಮುತ್ತಲಿನ ಮನೆ ಮನೆಗೆ ತೆರಳಿ ಕರೆಂಟ್ ಬಿಲ್ ಕಟ್ರಿ ಅಂತ ಹೇಳಿಕೊಂಡು 1,000 2,000 ಹಣ ವಸೂಲಿ ಮಾಡ್ತಿದ್ನಂತೆ. ಜತೆಗೆ ರಸೀದಿ ಕೊಡು ಎಂದು ಹೇಳಿದ್ರೆ ನಾಳೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಿದ್ನಂತೆ. ಅನುಮಾನಗೊಂಡ ಸ್ಥಳೀಯರು 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಇದರ ನಡುವೆ ಆಕ್ರೋಶಗೊಂಡ ಜನ 4 ಏಟು ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರುತ್ತಿದ್ದಂತೆ ಹಾಗೂ ಜನರ 4 ಏಟಿನಿಂದ ಈತ ನಕಲಿ ಬಿಲ್ ಕಲೆಕ್ಟರ್ ವಿಷಯ ಹೊರಬಂದಿದೆ. ಶಿವರಾಜ್ ಅಂತ ಬರ್ಕೋ ಅಂತ ಹೋಗ್ತಾನ್ರಿ. ಶಿವರಾಜ್ ಅಂದ್ರಿ ವೀಕ್ಷಕರೇ, ನಿಮ್ಮನಿಗೂ ಯಾರಾದರೂ ಬಂದು ಬಿಲ್ ಕೇಳಿದ್ರೆ ಅವರ ಐಡಿ ಕಾರ್ಡ್ ಪರಿಶೀಲನೆ ಮಾಡಿ ಖಚಿತ ಮಾಡಿಕೊಂಡು ಬಿಲ್ ಪೇ ಮಾಡಿ. ಇಲ್ಲವಾದಲ್ಲಿ ನಿಮಗೂ 3 ನಾಮ ಪಕ್ಕ. ಡ್ಯೂಟಿ ಮೇಲೆ ಇದ್ದ ಮೇಲೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿರಿ? ಅದ ಯೂನಿಫಾರ್ಮ್ ಯಾಕೆ ಹಾಕೊಂಡ್ರಿ? ಎಲ್ಲ ಸೈಡ್ ಬರೀ ಇದೇ ಕೆಲಸ ನಿಮ್ದು. ನಿಮ್ ಚಟ್ಟದ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಾವು ಇಲ್ಲ ಡ್ಯೂಟಿ ಮೇಲೆ ಇಲ್ಲ ಯೂನಿಫಾರ್ಮ್ ಹಾಕೊಂಡು ದಬ್ಬಾಳಿಕೆ ಮಾಡತ್ತಾರ ಜನರ ಮೇಲೆ. ಸರ ಈಗ ಸಿಗಬೇಕಂತ ಕಾರಣ ನಾನು ನೀವು ಯಾಕಂದ್ರೆ ನಮ್ಮನೆ ಹೋಗ್ತಿದ್ದ ಒಳಗೆ ಹೆಂಗೆ ಬಂದು ಬಂದು ಕೇಳಿದಾನ ಇಲ್ಲ ಬಿಲ್ ಕಟ್ಟಿಲ್ಲ ನೀವು ಅಂತ. ಬಿಲ್ ತೆಗೆದ ನಾನು ಏನಂತಂದವ್ರು ವಾಟ್ಸಪ್ನಾಗ ತುಂಬ್ತೇನೆ. ಅಂದ್ಕೂಡ ನಾನು ಸೀದಾ ಹೋದ ಇವ ನಿನ್ನ ಕಡೆ ಏನೈತಿ ತೋರಿಸು. ಬಿಲ್ ಕಟ್ಟಿಲ್ಲ ಅಂದ್ರೆ ಏನೈತಿ ತೋರಿಸು, ಮೀಟ್ರ್ ಆಯಿತು, ಇದು ಬುಕ್ ಆಯಿತು, ನೀನು ತೋರ್ಸಂತ ಕೇಳಿದೆ. ಇಲ್ರಿ ನಾ ಹಂಗೆ ಬಂದಿ ನಾನು ಇನ್ನೊಂದು ಬಂದು ಇದ ಮೇಲೆ ಅನ್ಕೊ ಸೀದಾ ಹೋದ. ಸೀದಾ ಹೋದ್ಕೊಳ್ಳಿ ಇವ್ರ ಮನೆಗೆ ಹೋದಣ. ಇವ್ರ ಮನೆಗೆ ಹೋದ್ಕೊಳ್ಳಿ ಇವ್ ಕರೆದೆ. ಇಲ್ಲ ಅಪ್ಪ ಹಿಂಗೆ ಮಾಡಾತನವ ಯಾರು ನೋಡ ಬಿಲ್ ಕಟ್ಟಿದ್ರು ಕಟ್ಟಿಲ್ಲ ಅಂತಾನ ಅಂತ ಅನ್ನೋ ಸಂತಕ್ಕೆ ನಾನು ಇವ್ ಕರ್ಕೊಂಡು ಹೋಗಿ ಹಿಡ್ಕೊಂಬಂದೇನ್ರಿ. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡು ನಾನು ಇಸ್ಕೊಂಡೆ ನಿಮ್ದು ಏನೈತಿ ಬಿಲ್ ಕೊಡ್ರಿ ಅಂತಂದೇಳಿ ಅವ್ರ ಕಡೆ ಇಸ್ಕೊಂಡು ಇನ್ಕ್ವೈರಿ ಮಾಡತ್ತಾನೆ ನೀವು ಅಲ್ಲಿ. ತಮ್ಮ ಹೆಸರೇನ್ರಿ?